ಇದೆಲ್ಲ ಕಾರ್ಯಕ್ರಮ ನಿಮಗೆ ಕಳಿಸ್ಕೊಡ್ತೀವಿ. ನಾನು ಇವತ್ತೊಂದು ಪ್ರಶ್ನೆ ಕೇಳಿದೆ, ಅದೆಲ್ಲ ಇದೆಲ್ಲ ಖಾಸಗಿ ಈ ಥರ ಹೇಳಿದ್ರಿ, ಸ್ವಂತ ನಿನ್ನ ಮಗಳಿಗೇನೆ ಹಿಂಗಾಗಿದ್ರೆ ನೀನೇನು ಮಾಡ್ತಿದ್ದೆ? ಸುರ್ಜಿವಾಲಂಗೆ ಒಲೆ ಒಂದೇ ದಿನದಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿವಿ ಅಂತ ಹೇಳಿದ್ರಿ. ಒಲೆ ಆಗಿದ್ದಕ್ಕೆ ನೀವು ಆಗ್ದಂಗೆ ನೋಡ್ಕೋಬೇಕಿತ್ತು. ಒಂದಿನಕ್ಕೆ ಅರೆಸ್ಟ್ ಮಾಡೋದು ದೊಡ್ಡ ಕೆಲಸ ಅಲ್ಲ, ಆಗ್ದಂಗೆ ನೋಡ್ಕೋಬೇಕಿತ್ತು. ಯಾಕೆ ಆಗ್ದಂಗೆ ನೋಡ್ಕೋಬೇಕು? ಇದು ಉತ್ತರ ಓದಿದ್ದು ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು, ಸುರ್ಜಿವಾಲ ಅವರು. ನಿಮ್ಮ ಹೆಂಡತಿಯವ್ರಿಗೆ ಕೇಳಿ ಪ್ರಶ್ನೆ, ಫೋನ್ ಮಾಡಿ ಸರಿನಾ? ನೀವು ಹೇಳಿಕೆ ಕೊಡ್ತೀರ ಸರಿನಾ? ನಿಮ್ಮನೆ ಹೆಣ್ಮಕ್ಳು ನಿಮ್ಮ ಹೇಳಿಕೆನ ಒಪ್ಪಿಗೆ ಕೊಟ್ಬಿಟ್ರೆ ನೀವು ಹೇಳ್ದಾಗ ನಾನು ಕೇಳ್ತೀನಿ ಅಂತ ಕೇಳಿದ್ವಿ. ಏನು ಹೇಳ್ರು ಓದ್ಲಲ್ಲ ಸರ್ ಮಗಳು, ಏನ್ ಮಾಡಿದ್ರಿ? ಅವನಿಗೆ ಬರೋಬ್ಬರಿ ಶಿಕ್ಷೆ ಈಗ ಅವ್ರ ಶಿಕ್ಷೆ ಆದ್ರೆ ಸಮಾಧಾನ. ಹಾಗಾಗಿ ಈಗ ಆತ್ಮಶಾಂತಿ ಸಿಗುವಂಗ ಇಡೀ ರಾಜ್ಯ, ಇಡೀ ದೇಶ ಹೋರಾಟ ಮಾಡ್ತಾ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಯಾರು ಇಂಥವ್ರು ಮಾಡಿಲ್ಲ ಅಂತ ಯಾರು ಯಾರ ಹೆಸರು ತಗೊಂಡ್ರು ಎಲ್ಲರೂ ಏನ್ ಮಾಡತ್ತಾರ. ಆಕೆಗೆ ಆತ್ಮಕ್ ಶಾಂತಿ ಸಿಗುವಂಗ ಹೋರಾಟ ಮಾತ್ರ. ಆಕೆಗೆ ಶಾಂತಿ ಯಾವಾಗ ಸಿಗ್ತೈತಿ ಹೇಳ್ರಿ? ಅವನಿಗೆ ಗಲ್ಲ ಶಿಕ್ಷೆ ಆದಾಗ ಮಾತ್ರ ಆಕೈತಿ. ಒಂದು ಅಳ್ಬೇಡಮ್ಮ ಆಗಿದ್ದಾಯ್ತು. ಗಲ್ಲಿಗೆ ಎಷ್ಟ್ಲೇಬೇಕು? ಅದು 6 ತಿಂಗಳು, ವರ್ಷ, 1-2-3 ವರ್ಷ ಬರೀ ಕೇಸ್ ತಕ್ಕೊಂಡು ಹೋಗಿ 10 ವರ್ಷಕ್ಕೆ ಗಲ್ಲಿಗೆ ಹಾಕೋದಲ್ಲ. ಸ್ಪಾಟಿಗೆ ಸ್ಪಾಟ್. ಇವತ್ತು 5 ದಿವಸಕ್ಕೆ ಈ ಕ್ರಮ ತಗೊಂಡಿದ್ರಿ. 5ನೇ ದಿವಸಕ್ಕೆ, 1ನೇ ದಿವಸದಿಂದ ಏನು ಸ್ವಲ್ಪ ತಾವು ತನಿಖೆ ನಡೆದೈತೆ ಅಂತ ಹೇಳಿದ್ರಿ. 2ನೇ ದಿವಸದಿಂದ ನಿಮ್ಮ ದಾರಿ ತಪ್ಪಿಸಿದ್ರು. ಅದನ್ನೇ ಹೇಳಿಕೆ ಈಗ ನೀವು ಒಳ್ಳೆ ಸ್ಟೆಪ್ಪಿಗೆ ಬಂದಿರಿ, ಮಾಹಿತಿ ತಗೊಂಡಿರಿ. ದೇಶವ್ಯಾಪ್ತಿ ಹೋರಾಟ ಮಾಡಿದಾಗ ನೀವು ಎಚ್ಚೆತ್ತಾಗಿರಿ. ಈಗ ಮುಂದೆ ನಮಗೆ ಬರ್ತಾ ಇದೆ. ಈಗ ಎಲ್ಲೋ ಒಂದ್ ಕಡೆ ನೀವು ಎಚ್ಚೆತ್ತರಾಗಿರಿ, ಮಾಡಾತಿರಿ, ವಿಶ್ವಾಸ ಐತಿ. ಈಗ ಈ ಡಿಸಿಷನ್ ಮಾದರಿ ಆಗ್ಬೇಕು. ನನ್ನ ಬೇಡಿಕೆ ತಮ್ಮ ಮುಖಾಂತರ ಕಳ್ಕೊಂಡೇನಿ. ನನಗೆ ಮತ್ತೊಬ್ಬಾಕಿ ನ್ಯಾಯ ಮಾಡ್ರಾಗ್ಬಾರ್ದಂತ. ಮತ್ತೆ ಬೇರೆ ವಿದ್ಯಾರ್ಥಿಗೆ ಇದೇ ರೀತಿ ಆದ್ರೆ ಹಾಡಾಗ್ಲಕ್ಕೆ ಕೊಚ್ಚಿ ಹೋಗ್ಬಿಟ್ರೆ ನಾವು ಯಾರಿಗೆ ಹೇಳ್ಕೋಬೇಕು? ಪಾಲಕರು ಯಾರಿಗೆ ಹೇಳ್ಬೇಕು?